ಆಸೆಗಾಗಿ ರೈತರು ಬರಗಾಲ ಬರಲಿ ಅಂತ ಕಾಯ್ತಾರೆ. ಈ ರೀತಿಯ ವಿವಾದದ ಹೇಳಿಕೆಯನ್ನ ಅಥವಾ ನಾಲಿಗೆ ಹರಿಬಿಟ್ಟಿರುವಂತದ್ದು ಸಚಿವ ಶಿವಾನಂದ ಪಾಟೀಲ್. ಬರಗಾಲ ಬರಲಿ ಅಂತ ರೈತರಿಗೆ ಅದೊಂದೇ ಆಸೆ ಇರುತ್ತೆ. ಬರಗಾಲ ಬಂದ್ರೆ ಸಾಲ ಮನ್ನಾ ಆಗುತ್ತಲ್ಲ, ನಿರೀಕ್ಷೆ ಇಟ್ಕೊಂಡಿರ್ತಾರೆ ರೈತರು. ಆದರೆ ಸರ್ಕಾರ ಸಂಕಷ್ಟದಲ್ಲಿದ್ದಾಗ ಅದು ಆಗಲ್ಲ. ಆ ಥಣಿಯ ಸುಟ್ಟಟ್ಟಿ ಗ್ರಾಮದಲ್ಲಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ತಮ್ಮ ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ನಾಲಿಗೆ ಹರಿಬಿಟ್ಟಿದ್ದಾರೆ ರೈತರ ವಿರುದ್ಧ. ಈ ಹಿಂದೆ ರೈತರು ಪರಿಹಾರಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಇದೇ ಸಚಿವ ಹೀಗೆ ಮಾತನಾಡೋ ಮುಖಾಂತರ ಮೈಕ್ ಮುಂದೆ ಹೇಳಿದ್ರು. ರೈತರು 5 ಲಕ್ಷ ಸಿಗುತ್ತಲ್ಲ ಅಂದ್ಕೊಂಡು ಸಾಯ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳಿಕೆ ಕೊಟ್ಟರು. ದೊಡ್ಡ ವಿವಾದವನ್ನ ಸೃಷ್ಟಿ ಮಾಡಿತ್ತು. ಅದ್ರ ಬೆನ್ನಲ್ಲೇ ಮತ್ತೊಂದು ಹೇಳಿಕೆ, ಬರಗಾಲ ಬರಲಿ ಅಂತ ಕಾಯ್ತಾರೆ ರೈತರು ಅಂತ ಅವಹೇಳನ ಮಾಡಿದ್ದಾರೆ ರೈತರ ವಿರುದ್ಧ. ವಿವಿಧ ಕಾರಣಗಳಿಂದ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ನಾನು ಕಂಪ್ಲೇಂಟ್ ಕೊಡೋ, ನಾನು ಆತ್ಮಹತ್ಯೆ ಅಂತ ಹೇಳಿ ಕೊಟ್ಟಾಗೆ ನನಗೆ ಪರಿಹಾರ ಸಿಗ್ತದೆ ಅನ್ನೋ ಒಂದು ದುರಾಸೆ ನನ್ನ ಮನಸ್ಸಿನಲ್ಲಿ ಇತ್ತು. ಈಗ ಹಾರ್ಟ್ ಅಟ್ಯಾಕ್ ಆಗಿದ್ದ ಕೇಸ್ ರೈತಂದ ಅಂತ ಕೊಟ್ಟಿದ್ದಾರೆ. ಒಬ್ಬ ಕುಡಿದು ಹುಡುಗ ತೀರ್ಕೊಂಡಿರೋದು ಆತ್ಮಹತ್ಯೆ ಅಂತ ಕೊಟ್ಟಿದ್ದಾರೆ. ಏನು ನಾವು 5 ಲಕ್ಷ ರೂಪಾಯಿ ಪರಿಹಾರ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ವಿ 2015 ನಂತರ, ಅವತ್ತಿನಿಂದ ರಿಪೋರ್ಟ್ ಆಗೋದು ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ನಾವು ವಿಚಾರ ಮಾಡ್ತೀವಿ. ಕೆಲವು ಮುಖಂಡರು ಏನು ಮಾಡ್ತಾರೆ, ಒಂದು ಏನಾದರೂ ಪರಿಹಾರ ಸಿಗ್ಬೋದು ಅನ್ನೋ ಒಂದು ಆಸೆಗೆ ಬಿದ್ದು ಆ ಥರ ತಪ್ಪು ವರದಿ ಮಾಡ್ತಾರೆ. ಕೃಷ್ಣಾ ನದಿ ನೀರು ಪುಕ್ಕಟ್ಟದ, ಕರೆಂಟು ಪುಕ್ಕಟ್ಟದೆ, ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು, ಗೊಬ್ಬರನು ಕೊಟ್ಟರು. ಇನ್ನ ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದ, ಮಗನ್ ಮ್ಯಾಗ ಬರಗಾಲ ಬೀಳಲಿ ಅಂತ ಹೇಳಿ. ಯಾಕಂದ್ರೆ ಸಾಲ ಮನ್ನಾ ಆಗ್ತದ. ಹಂಗ ಬಯಸ್ಬಾರ್ದು. ಬೀಜ ಗೊಬ್ಬರ ಕೊಡೋದ್ರ ಮುಖಾಂತರ ಕೃಷ್ಣಾ ನದಿ ನೀರು ಫ್ರೀಯ ಪುಕ್ಕಟೆಯಾಗಿ ಸಿಗುತ್ತೆ, ಕರೆಂಟು ಪುಕ್ಕಟೆ ಆಗಿದೆ. ಆದರೆ ರೈತರಿಗೆ ಇನ್ನೊಂದು ಆಸೆ ಇದೆ, ಮ್ಯಾಗೆ ಅಂದ್ರೆ ಪುನಃ ಬರಗಾಲ ಬರಲಿ ಅಂತ ಕಾಯ್ದಿರ್ತಾರೆ ರೈತರು ಅಂತ ಹೇಳಿಕೆ ಕೊಡೋದ್ರ ಮುಖಾಂತರ ತಮ್ಮ ನಾಲಿಗೆ ಹರಿಬಿಟ್ಟಿದ್ದಾರೆ. ಇದೇ ಸಚಿವರು ಕಳೆದ 1-2 ತಿಂಗಳು ಹಿಂದಕ್ಕೆ ಹೋಗೋದಾದ್ರೆ ನಾವು ಆಗ ಹೇಳ್ತಾರೆ ಪರಿಹಾರ ಸಿಗುತ್ತೆ ಅಂತ ರೈತರು ಸಾಯ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅನ್ನೋ ಹೇಳಿಕೆ ಕೊಟ್ಟರು. ಇದೇ ಸಚಿವರು ಅದೆಲ್ಲ ಒಂದು ಯಾರ್ದೋ ಮದುವೆ ಫಂಕ್ಷನಿಗೆ ಹೋಗ್ತಾರೆ, ದುಡ್ಡಿನ ಸುರಿಮಳೆಯನ್ನೇ ಮೈ ತುಂಬ ಹರಿಸ್ಕೊಂಡು ಬರ್ತಾರೆ. ಈಗ ರೈತರ ಬಗ್ಗೆ ಹಿಂಗೆ ಮಾತಾಡ್ತಾರೆ. ಹೇಳಿಕೆಯನ್ನು ಕೊಟ್ಟಾಗಿದೆ, ಸಮರ್ಥನೆಗೆ ಬರ್ಬೇಕಲ್ಲ, ಏನ್ ಹೇಳ್ತಾರೆ ಅದನ್ನು ಕೇಳ್ಕೊಬರೋಣ. ಉಲ್ಟಾ ತನ್ನ ಹೇಳಿಕೆ ಹಂಗಲ್ಲ ಅಂತ ಈಗ ರೊಟ್ಟಿನ ಧಬಕ್ ಅಂತ ಮಚ್ಚಾಕಿದ್ದಾರೆ. ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಹೇಳಿದ್ದೀನಿ ನಾನು. ತಮ್ಮ ಹೇಳಿಕೆಗೆ ಈ ರೀತಿಯಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಚಿವ ಶಿವಾನಂದ ಪಾಟೀಲ್. ಏನಂತ, ರೈತರು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಹೇಳಿಕೆ ಕೊಟ್ಟಿದ್ದೀನಿ ಅಷ್ಟೇ ನಾನು. ಸರ್ಕಾರ ಅನುಕೂಲ ಮಾಡಿಕೊಡುತ್ತೆ, ನೀವು ಬದುಕಬೇಕು ಅಂತ ಹೇಳಿದ್ದೀನಿ ಅಂತ. ಹಾಗಾದ್ರೆ ಇಲ್ಲಿ ತನಕ ಸ್ವಾವಲಂಬಿಯಾಗಿ ರೈತರು ಬದುಕಿರ್ಲಿಲ್ವಾ? ರೈತರು ಸ್ವಾವಲಂಬಿಯಾಗಿ ಬದುಕದೆ ನೀವು 3 ಹೊತ್ತು ಅನ್ನ ತಿಂತಾ ಇದ್ದೀರಾ ಹಾಗಾದ್ರೆ? ಕೃಷ್ಣಾ ನದಿ ನೀರು ಪುಕ್ಕಟ್ಟದ, ಕರೆಂಟು ಪುಕ್ಕಟ್ಟದೆ, ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು, ಗೊಬ್ಬರನು ಕೊಟ್ಟರು. ಇನ್ನ ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದ, ಮಗನ್ ಮ್ಯಾಗ ಬರಗಾಲ ಬೀಳಲಿ ಅಂತ ಹೇಳಿ. ಯಾಕಂದ್ರೆ ಸಾಲ ಮನ್ನಾ ಆಗ್ತದ. ಹಂಗ ಬಯಸ್ಬಾರ್ದು. ಕೃಷ್ಣಾ ನದಿ ನೀರು ಪುಕ್ಕಟ್ಟದ, ಕರೆಂಟು ಪುಕ್ಕಟ್ಟದೆ, ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು, ಗೊಬ್ಬರನು ಕೊಟ್ಟರು. ಇನ್ನ ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದ, ಮಗನ್ ಮ್ಯಾಗ ಬರಗಾಲ ಬೀಳಲಿ ಅಂತ ಹೇಳಿ. ಯಾಕಂದ್ರೆ ಸಾಲ ಮನ್ನಾ ಆಗ್ತದ. ಹಂಗ ಬಯಸ್ಬಾರ್ದು. ಕೃಷ್ಣಾ ನದಿ ನೀರು ಪುಕ್ಕಟ್ಟದ, ಕರೆಂಟು ಪುಕ್ಕಟ್ಟದೆ, ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು, ಗೊಬ್ಬರನು ಕೊಟ್ಟರು. ಇನ್ನ ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದ, ಮಗನ್ ಮ್ಯಾಗ ಬರಗಾಲ ಬೀಳಲಿ ಅಂತ ಹೇಳಿ. ಯಾಕಂದ್ರೆ ಸಾಲ ಮನ್ನಾ ಆಗ್ತದ. ಹಂಗ ಬಯಸ್ಬಾರ್ದು. ಸರ್ಕಾರದ ಇತ್ತೀಚಿನ ನೀತಿಗಳು ರೈತರಿಗೆ ಮಾರಕ ಆಗಿದ್ದಾವೆ.
ಉದಾಹರಣೆಗೆ APMC ಕಾಯ್ದೆ. ಇಡೀ ದೇಶದಲ್ಲಿ ರೈತರು ಪ್ರತಿಭಟನೆ ಮಾಡಿದರು. ಇಡೀ ದೇಶದಲ್ಲಿ ರೈತರು APMC ಕಾನೂನನ್ನು ಹಿಂದೆ ತೆಗಿಲಿಕ್ಕೆ ಹಚ್ಚಿದ್ರು. ಕರ್ನಾಟಕದಲ್ಲಿ ಯಾಕೆ ಇಟ್ಟರು BJP ಸರ್ಕಾರದವರು? ಮತ್ತು ವಿರೋಧ ಪಕ್ಷದ ನಾಯಕರು ನನಗೆ ಮದ ಏರಿದೆ ಅಂತ ಹೇಳಿ ಏನೋ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ನನಗೆ ಮದ ಏರಿಲ್ಲ. ಮದ ರೈತರನ್ನು ತುಳಿತಕ್ಕಂಥ ಜನರಿಗೆ ಏರಿದೆ. ಯಾಕೆಂದರೆ ಇವತ್ತು ಕೇಂದ್ರ ಸರ್ಕಾರ ಸಕ್ಕರೆ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದೆ. ಕೊಬ್ಬರಿಗೆ ಬೆಲೆ ಇಲ್ಲ. ದೇವೇಗೌಡರೇ ಒಂದು ಮನವಿ ಹಿಡ್ಕೊಂಡು ಪ್ರಧಾನಮಂತ್ರಿ ಬಳಿ ಹೋಗಿದ್ದಾರೆ. ರೈತ ಇವತ್ತು ಅಕ್ಕಿ ಬೆಳೆದ್ರೆ ಅಕ್ಕಿ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ. ಇಥನಾಲ್ ಪಾಲಿಸಿ ತಂದರು. ಇಥನಾಲ್ ಪಾಲಿಸಿ